ಈ ವಿಡಿಯೋ ಕೆಲವು ಜನರಿಗೆ ಇಷ್ಟ ಆಗ್ಬೋದು ಅಥವಾ ಆಗದೇ ಇರಬಹುದು. ರೀಸನ್ ಇಷ್ಟೇ, ನಾನ್ ಮಾತಾಡಕ್ ಹೊರಟಿರೋದು ಒಬ್ಬ ಅಸಾಧಾರಣ ವ್ಯಕ್ತಿಯ ಬಗ್ಗೆ. ಒಬ್ಬ ಸಾಧಾರಣ ಹುಡುಗ ಎಲ್ಲರಂತೆ ನಾನು ಕೂಡ ಶಾಲೆಗೆ ಹೋಗಿ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದ ಶಾಲೆಗೆ ಹೋದರೆ ಅಲ್ಲಿ ಕುಳಿತುಕೊಳ್ಳಲು ಸಹ ಕೊಡುತ್ತಿರಲಿಲ್ಲ. ಆದರೆ ಮುಂದೊಂದಿನ ಅದೇ ಹುಡುಗ ಭಾರತದ ಸಂವಿಧಾನವನ್ನು ಬರೆಯುತ್ತಾನೆ. ಅವರೇ ಸಂವಿಧಾನದ ಪಿತಾಮಹ, ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು. ಅಂದಿನ ಭಾರತದ ಜನರೇ ಅವರ ಮೇಲೆ ದಬ್ಬಾಳಿಕೆ ಹಾಗೂ ಶೋಷಣೆ ಮಾಡುತ್ತಿದ್ದರು. ವಿದ್ಯೆ ಕಲಿಯುವಂತಿರಲಿಲ್ಲ, ಆಸ್ತಿ ಪಾಸ್ತಿ ಹೊಂದುವಂತಿರಲಿಲ್ಲ, ಒಳ್ಳೆ ಬಟ್ಟೆ ಧರಿಸುವಂತಿರಲಿಲ್ಲ. ಆಗಿನ ಸಮಾಜ ಅವರನ್ನ ಪ್ರಾಣಿಗಿಂತ ಕೀಳಾಗಿ ನೋಡುತ್ತಿತ್ತು. ಇಡೀ ಸಮಾಜವೇ ಅವರ ವಿರುದ್ಧ ನಿಂತರೂ ಅವರು ಹೆದರಲಿಲ್ಲ. ಅವರಲ್ಲಿದ್ದ ಒಂದು ಇಲ್ಲಿಟ್ರೇಟ್ ಎಂಬ ವೀಕ್ ಪಾಯಿಂಟ್ ಅನ್ನು ತೆಗೆದು ವಿದ್ಯಾವಂತರಾಗಿ ಶಿಕ್ಷಣವನ್ನೇ ತಮ್ಮ ಅಸ್ತ್ರವನ್ನಾಗಿ ಉಪಯೋಗಿಸಿ ಇಡೀ ಸಮಾಜದ ಜೊತೆಗೆ ಹೋರಾಡಿದವರು. ಅವರು ಜೀವನದಲ್ಲಿ ಮಾಡಿದ ಸ್ಯಾಕ್ರಿಫೈಸಸ್ ಅಷ್ಟಿಷ್ಟಲ್ಲ, ಅವರು ತಮ್ಮ ಜೀವನವನ್ನೇ ಎಲ್ಲರಿಗೋಸ್ಕರ ಮುಡಿಪಾಗಿಟ್ಟಿದ್ದರು. ಆದರೆ ಬಹಳಷ್ಟು ಜನ ನಂಬಿದ್ದು ಅವರು ಮಾಡಿದ್ದೆಲ್ಲ ಹಿಂದುಳಿದ ಜನಾಂಗಕ್ಕೆ ಮಾತ್ರ ಅಂತ. ಆದರೆ ಅವರು ಯಾವಾಗಲೂ ಸಮಾನರಲ್ಲಿ ಸಮಾನತೆಯನ್ನು ನೋಡಲು ಬಯಸಿದವರು. ಇವರು 1947ರಲ್ಲಿ ದೇಶದ ಮೊದಲ ಕಾನೂನು ಹಾಗೂ ನ್ಯಾಯ ಸಚಿವರಾದಾಗ ಇವರು ಮಹಿಳೆಯರಿಗೂ ಪುರುಷರಷ್ಟೇ ಸಮಾನ ಹಕ್ಕು ಮತ್ತು ಮಹಿಳೆಯರ ಪ್ರಗತಿಗೋಸ್ಕರ 1951ರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಆದರೆ ಕೆಲವು ನಾಯಕರ ವಿರುದ್ಧದಿಂದ ಇದು ಜಾರಿಗೆ ಬರುವುದಿಲ್ಲ. ಅದೇ ಕಾರಣಕ್ಕೆ ಇವರು ತಮ್ಮ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡುತ್ತಾರೆ. ಇದು ಕೆಲವು ವರ್ಷಗಳ ಕಳೆದ ನಂತರ ಜಾರಿಗೆ ಬರುತ್ತದೆ. ಅಷ್ಟೇ ಅಲ್ಲದೆ ಇವರು 1925ರಲ್ಲಿ ದ ಪ್ರಾಬ್ಲಮ್ ಆಫ್ ರೂಪಿ ಎಂಬ ಕೃತಿಯನ್ನು ಬರೆದರು. ಅದರ ಆಧಾರದ ಮೇಲೆನೆ 1935ರಲ್ಲಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಲಾಯಿತು. ಹಾಗೆ 1927ರಲ್ಲಿ ಚೌಡರಕೆರೆ ಹೋರಾಟ ಹಾಗೂ 1930ರಲ್ಲಿ ದೇವಾಲಯ ಪ್ರವೇಶ ಹೋರಾಟ ಮಾಡಿ ಎಲ್ಲರಿಗೂ ಸಮಾನತೆ ತಂದುಕೊಟ್ಟರು. ಎಲ್ಲರಿಗೂ ಶಿಕ್ಷಣ ದೊರೆಯಬೇಕೆಂದು ಯುವ ಪೀಳಿಗೆಗೆ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿದರು. ಶಿಕ್ಷಣ ಕೊಳ್ಳಿರಿ, ಸಂಘಟಿತರಾಗಿ ಹೋರಾಡಿರಿ ಎಂದು ಹೋರಾಡುತ್ತಾ ಅವರು ರಚಿಸಿದ ಸಂವಿಧಾನದಲ್ಲಿಯೂ ಶಿಕ್ಷಣದ ಹಕ್ಕುಗಳ ಕುರಿತು ವಿಶೇಷ ಪ್ರೊವಿಷನ್ಸ್ ಅನ್ನು ನೀಡಿದರು. ನನ್ನ ಪ್ರಕಾರ ಸಂವಿಧಾನವನ್ನು ತಿಳಿದುಕೊಂಡರೆ ಯಾರು ಯಾರಿಗೆ ಹೆದರುವಂತಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, he is not just a common man, he is the true hero of our Indian community.